ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ವಂದನೆಗಳು. ನಾನಿವತ್ತು ನಿಮಗೆ ಶಿವರಾತ್ರಿಯಲ್ಲಿ ಮಾಡುವ ತಮಟ ಅಥವಾ ತಂಬಿಟ್ಟು ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ತಂಬಿಟ್ಟು ಮಾಡಲು ಬೇಕಾದ ಪದಾರ್ಥಗಳು: ಒಂದು ದೊಡ್ಡ ಬೌಲ್ ತಂಬಿಟ್ಟಿನ ಪುಡಿ, ಕಡಲೆ ಬೀಜ ಒಂದು ಸಣ್ಣ ಬೌಲ್, ಹುರಿಗಡಲೆ ಒಂದು ಸಣ್ಣ ಬೌಲ್, ಕೊಬ್ಬರಿ ತುರಿ ಒಂದು ಸಣ್ಣ ಬೌಲ್, ಏಲಕ್ಕಿ ಪುಡಿ ಸ್ವಲ್ಪ, ಬೆಲ್ಲದ ಪುಡಿ 2 ಸಣ್ಣ ಬೌಲ್. ತಂಬಿಟ್ಟಿನ ಪುಡಿ ಹೇಗೆ ಮಾಡಬೇಕೆಂದು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಕಡಲೆ ಬೀಜವನ್ನು ಹುರಿದುಕೊಳ್ಳಬೇಕು. ಈ ರೀತಿ ಹುರಿದುಕೊಂಡಿರುವ ಕಡಲೆ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳಬೇಕು. ಹುರಿಗಡಲೆಯನ್ನು ಸಹ ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳಬೇಕು. ಈಗ ಒಂದು ಬೇಸನ್ಗೆ ತಂಬಿಟ್ಟಿನ ಪುಡಿ, ಹುರಿದು ಪುಡಿ ಮಾಡಿಕೊಂಡಿರುವ ಕಡಲೆ ಬೀಜ, ಹುರಿಗಡಲೆ ಪುಡಿ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು 2.5 ಬೌಲ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕಿಕೊಳ್ಳೋಣ. ಬೆಲ್ಲದ ಪುಡಿಯನ್ನು ಹಾಕಿದ ನಂತರ 1.5 ಕಪ್ಪಿನಷ್ಟು ನೀರನ್ನು ಹಾಕಿ ಇದನ್ನು ಕುದಿಸಿಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಒಂದು ಸೋಸುವ ಜಾಲರದಿಂದ ಸೋಸಿ ಬೆರೆಸಿಕೊಂಡಿರುವಂಥ ಪುಡಿಗೆ ಹಾಕಿಕೊಳ್ಳಬೇಕು. ಇಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿ ಪಾಕ ಬರುವ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿ ಕುದಿ ಬಂದರೆ ಸಾಕು. ಕುದಿಸಿರುವ ಪಾಕವನ್ನು ಹಾಕಿ ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಮಾಡಿಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ನಾದಿ ಉಂಡೆಯನ್ನು ಕಟ್ಟಿಕೊಳ್ಳಬೇಕು. ಶಿವರಾತ್ರಿಯಲ್ಲಿ ಮಾಡುವ ತಂಬಿಟ್ಟು ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.